ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತನಾಡಿರುವುದು ಹಸ್ತಮನೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ನಾಯಕತ್ವ ವಿಚಾರಕ್ಕೆ ಸಿಎಂ ಡಿಸಿಎಂ ನಡುವೆ ತಿಕ್ಕಾಟ ನಡೀತಾ ಇರುವಾಗಲೇ ನಡೆದಿರುವಂತಹ ಈ ಬೆಳವಣಿಗೆ ಸಂಕ್ರಾಂತಿ ಬಳಿಕ ಕ್ರಾಂತಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರಲ್ಲಿ ನಾಯಕತ್ವದ ಗೊಂದಲಕ್ಕೆ ಕಾರಣವಾಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್. ಕ್ರಾಂತಿ ಭ್ರಾಂತಿ ಅಂತ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಸೃಷ್ಟಿಸಿದ್ದ ನವೆಂಬರ್ ಕ್ರಾಂತಿ ಎಂದೋ ಹೋಗಿದ್ದಾಯಿತು. ಈಗೇನಿದ್ರು ಸಂಕ್ರಾಂತಿ ಸಮಯ. ಆದರೆ ಸಂಕ್ರಾಂತಿ ಎಂದಾದ್ರೂ ರಾಜ್ಯದಲ್ಲಿ ಕ್ರಾಂತಿ ಆಗತ್ತಾ ಅಂತ ಕಾಯ್ತಿದ್ದವರಿಗೆ ನಿನ್ನೆಯ ಬೆಳವಣಿಗೆ ಶಾಕ್ ಕೊಟ್ಟಿದ್ದಲ್ಲದೆ ಹಲವು ಗೊಂದಲ ಮೂಡಿಸಿದೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆಶಿ ಭೇಟಿ ಹಸ್ತಪಾಳ್ಯದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆ ತಿಕ್ಕಾಟಕ್ಕೆ ಮತ್ತೊಂದು ಆಯಾಮ ನೀಡಿದೆ. ರಾಹುಲ್ ಸಿಎಂ ಡಿಸಿಎಂ ಭೇಟಿ ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಕಂಪನ. ದೆಹಲಿಗೆ ಬರುವಂತೆ ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಡಿಸಿಎಂ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದು ಹಸ್ತಪಾಳ್ಯದಲ್ಲಿ ತೀವ್ರ ಗೊಂದಲಕ್ಕೆ ಕಾರಣವಾಗಿದೆ. ನಿನ್ನೆ ಮೈಸೂರಿನ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಕೆಲಕಾಲ ಮಾತುಕತೆ ನಡೆಸಿದ್ದ ರಾಹುಲ್ ಗಾಂಧಿ ಪ್ರತ್ಯೇಕ ಮಾತುಕತೆ ಮಾಡಿದ್ರು. ಆದರೆ ರಾಹುಲ್ ಭೇಟಿಯಿಂದ ಕಾಂಗ್ರೆಸ್ ಕೋಟೆಯಲ್ಲಿ ನಾಯಕತ್ವ ವಿಚಾರವಾಗಿ ಮತ್ತಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ. ನಿನ್ನೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸಿಎಂ ಡಿಸಿಎಂ ಮಾತುಗಳನ್ನ ಗಂಭೀರವಾಗಿ ಆಲಿಸಿದ್ದಾರೆ. ಈ ವೇಳೆ ಸಿಎಂ ಸಚಿವ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೇಳುವ ಜೊತೆಗೆ ನಾಯಕತ್ವ ಗೊಂದಲ ಇತ್ಯರ್ಥಕ್ಕೆ ಒತ್ತಾಯಿಸಿದ್ದಾರೆ. ಇತ್ತ ಅಧಿಕಾರ ಹಂಚಿಕೆಯ ಸಂಬಂಧ ಮಾತನಾಡಲು ಡಿಕೆಶಿ ಪಟ್ಟು ಹಿಡಿದಿದ್ರು. ಹೀಗಾಗಿ ಸಿಎಂ ಡಿಸಿಎಂಗೆ ದೆಹಲಿಗೆ ಬರುವಂತೆ ರಾಹುಲ್ ಹೇಳಿದ್ದಾರೆ. ಭೇಟಿಗೆ ಸಮಯ ನಿಗದಿಪಡಿಸೋದಾಗಿ ಹೇಳಿದ್ದು ಇದೇ ತಿಂಗಳಲ್ಲೇ ದೆಹಲಿಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಜನವರಿ 18ರಿಂದ 24ರವರೆಗೆ ರಾಹುಲ್ ಗಾಂಧಿ ಇಂಗ್ಲೆಂಡ್ ಪ್ರವಾಸ ಮಾಡ್ತಾ ಇದ್ದು, ಪ್ರವಾಸಕ್ಕೂ ಮೊದಲೇ ಇಬ್ಬರಿಗೂ ಬುಲಾವ್ ನೀಡಲಿದ್ದಾರೆ. ನಾಯಕತ್ವ ಗೊಂದಲವನ್ನ ಹೈಕಮಾಂಡ್ ಸರಿಪಡಿಸಬೇಕೆಂದ ಪರಂ. ಇನ್ನು ಹೈಕಮಾಂಡ್ ಗೊಂದಲ ಸರಿಪಡಿಸಲಿ ಅಂತ ರಾಜಣ್ಣ ಹೇಳಿದ್ದನ್ನೇ ಗೃಹ ಸಚಿವ ಪರಂ ಪುನರುಚ್ಚರಿಸಿದ್ದಾರೆ. ಯಾವುದೇ ಕನ್ಫ್ಯೂಷನ್ ಇರಬಾರದು ಅಂದ್ರೆ ಎಲ್ಲವನ್ನೂ ಹೈಕಮಾಂಡ್ ಸರಿಪಡಿಸಬೇಕು ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ತರದ್ದು ಯಾವ್ದು ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನ್ ಹೇಳ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು, ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಚರ್ಚೆ ಏನ್ ಮಾಡ್ದಂಗ್ ಕಾಣ್ಲಿಲ್ಲಪ್ಪ. ಅಲ್ಲೇನು ಉಭಯ ಕುಶಲೋಪರಿ ಸಾಂಸ್ಕೃತ, ಅಲ್ಲೇನು ಅಷ್ಟು ಬಿಟ್ರೆ ನನ್ಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ಅಷ್ಟನ್ನೇ ನೋಡಿರೋದು. ರಾಜನ್ ಅವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ. ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದು ಅಭಿಪ್ರಾಯಗಳು. ಅದನ್ನ ಅವರು ಓಪನ್ ಆಗಿ ಹೇಳಿದ್ದಾರೆ. ಸಂಕ್ರಾಂತಿ ಬಳಿಕ ಸಿಎಂ ಡಿಸಿಎಂ ಕರೆದು ಗೊಂದಲ ಬಗೆಹರಿಸ್ತಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರವಾಸ ವಿಚಾರವಾಗಿ ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಉಭಯ ನಾಯಕರಿಗೆ ದೆಹಲಿಗೆ ಬರೋಕೆ ರಾಹುಲ್ ಗಾಂಧಿ ಆಹ್ವಾನಿಸಿದ್ದಾರೆ. ಸಂಕ್ರಾಂತಿ ಬಳಿಕ ಇಬ್ಬರನ್ನು ಕರೆಯಬಹುದು, 100ಕ್ಕೆ 100 ಗೊಂದಲ ಸರಿ ಹೋಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿಕೆ ಅವ್ರು ಕೇಳಿದಾಗ ಆಯ್ತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಕರೆದು ಮಾತಾಡಿ, ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ ಬರ್ತಾರೆ. ಒಟ್ಟಾರೆ ಹಸ್ತಪಾಳ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಈಗಾಗಲೇ ತಿಕ್ಕಾಟ ನಡೀತಾ ಇದೆ. ಈ ಸಂಬಂಧ ಇತರ ನಾಯಕರಲ್ಲಿ ಗೊಂದಲವೂ ಮೂಡಿದೆ. ಹೀಗಿರುವಾಗ ನಿನ್ನೆ ರಾಹುಲ್ ಗಾಂಧಿ ಇಬ್ಬರು ನಾಯಕರನ್ನ ಭೇಟಿ ಮಾಡಿದ್ದು ಈ ಗೊಂದಲಗಳನ್ನ ಮತ್ತಷ್ಟು ಗಾಢವಾಗಿಸಿದೆ. ಈ ಕನ್ಫ್ಯೂಷನ್ಗಳಿಗೆ ಸಂಕ್ರಾಂತಿ ಬಳಿಕ ಇದೇ ತಿಂಗಳಲ್ಲೇ ತೆರೆ ಬೀಳುತ್ತಾ ಅನ್ನೋದೇ ಕದನ ಕುತೂಹಲ.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.